ಅಲ್ಲಿಂದ ಕಾಜಿ ಬೀಳಿಗೆಗೆ ಹೋಗಿ ಕಾಜಿ ಬೀಳಿಗೆನಲ್ಲಿ ಅದು ಕಾಶಿ ಲಿಂಗೇಶ್ವರನ ಒಂದು ವಿಶೇಷದ ಪೂಜೆ ಇತ್ತಲ್ಲ, ಆ ಪೂಜೆ ಮುಗಿಸಿ ಜಾತ್ರಾ ಮಹೋತ್ಸವ ಮುಗಿಸಿ ಅಲ್ಲಿಂದ ಕವಲೆಗುಡ್ಡಕ್ಕೆ ಹೋಗಿ ಅಲ್ಲೇ ಸ್ವಾಮೀಜಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅವರ ಆಶೀರ್ವಾದ ಪಡೆದು ಈಗ ಬಿಜಾಪುರದಲ್ಲಿ ಮಾತೆ ಮಾಣಿಕೇಶ್ವರಿಯ ಮನೆಗೆ ಹೋಗಿ ಆ ತಾಯಿಯ ಆಶೀರ್ವಾದ ತಗೊಂಡು ಬಂದಿದ್ದೀನಿ. ಮನೆ BJP ಬರ್ತೀನಿ ಬಿಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು ಅನ್ನೋಂಥದ್ದು ನನ್ನ ಮನಸ್ಸಿನ ಭಾವನೆ. ನಾನು ಚುನಾವಣೆ ನಿಂತಿದ್ದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಗೊಂದಲಗಳು ಬಗೆಹರಿಬೇಕು, ಸ್ವಲ್ಪ ಶುದ್ಧೀಕರಣ ಆಗಬೇಕು. ಇದನ್ನು ಕೇಂದ್ರ ನಾಯಕರು, ರಾಜ್ಯದ ನಾಯಕರು, ಪರಿವಾರ ಪ್ರಮುಖರು ಗಮನಿಸಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಈಗ ಬಾ 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 ಅಂತ ಕರೀತಾ ಇದ್ದಾರೆ ಎಲ್ಲರೂ. ಸುಮ್ಮನೆ ಹೋಗೋದಲ್ಲ, ಏನಾಗಬೇಕು ಅನ್ನೋದನ್ನು ಕೂತು ಚರ್ಚೆ ಮಾಡಿ ಆಮೇಲೆ ನಾನು ತೀರ್ಮಾನ ತಗೋತೀನಿ. ಷರತ್ತು ಅನ್ನೋದೇನಿಲ್ಲ, ಇದೇನು ನಮ್ಮನೆ ಒಳಗೆ ನಾನು ಹೋಗೋದಕ್ಕೆ ಬರೋದಕ್ಕೆ ಷರತ್ತುಗಳು ಅಂತೇನಿಲ್ಲ. ಶುದ್ಧೀಕರಣ ಆಗಬೇಕು ಅಷ್ಟೇ, ಅದನ್ನು ಕೂತು ಚರ್ಚೆ ಮಾಡ್ತೀವಿ. ಉದಾಹರಣೆಗೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಗ ಇನ್ನೊಬ್ಬ ಮಗ ಎಲ್ಲೂ ಅವ್ರ ಕಂಟ್ರೋಲಲ್ಲಿ BJP ಇಲ್ಲ. ಇಲ್ಲಿ ಯಡಿಯೂರಪ್ಪನವ್ರ ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು, ಅವ್ರ ಮಗ ರಾಘವೇಂದ್ರ MP, ಇನ್ನೊಬ್ಬ ಮಗ ವಿಜಯೇಂದ್ರ MLA ಪ್ಲಸ್ ರಾಜ್ಯಾಧ್ಯಕ್ಷ. ಇದನ್ನು ನರೇಂದ್ರ ಮೋದಿಯವರು ಕುಟುಂಬದಿಂದ ಕಾಂಗ್ರೆಸ್ನ ಮುಕ್ತ ಮಾಡ್ತೀನಿ ಅಂತ ಎಲ್ಲ ಸಭೆಗಳು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಬೇಡ ಏನಾಗಾರೆ, ಕರ್ನಾಟಕ BJP ಕೇಂದ್ರದ ನಾಯಕತ್ವದ ಕಂಟ್ರೋಲಲ್ಲಿ ಇದೆಯೋ, BJP ರಾಜ್ಯದ ದೇಶದಲ್ಲಿ ಇದೆಯೋ ಇಲ್ಲೋ. ಆದರೆ ಈ ರೀತಿ ಸಬ್ಜೆಕ್ಟ್ಗಳು ಕೆಲವು ಇದೆ, ಅದನ್ನು ಚರ್ಚೆ ಮಾಡಿ ನಾನು ತೀರ್ಮಾನ ಮಾಡ್ತೀನಿ. ಸರ್, ನಿಮ್ಮ ಬೇಡಿಕೆ ಏನು ಅಂತ ಸರ್ ಹೇಳಿದ್ನಲ್ಲಪ್ಪ ಅಷ್ಟೇ. ಈ ರಾಜ್ಯಾಧ್ಯಕ್ಷರು ವಿಜೇಂದ್ರ ಇದ್ದಾರೆ, ಅದಕ್ಕೆ ನೋಡಿ, ನನ್ನ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಕೂಡ ಅಲ್ಲ. ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ನೀತಿ ನಿಯಮ ಸಿದ್ಧಾಂತ ಇಡೀ ದೇಶಕ್ಕೆ ಒಂದಿರಬೇಕು, ಕರ್ನಾಟಕಕ್ಕೊಂದು ಬೇರೆ ಬೇರೆ ರಾಜ್ಯಕ್ಕೊಂದು ಇರಬಾರ್ದು. ಇದನ್ನು ಸಂಬಂಧಪಟ್ಟವ್ರ ಹತ್ರ ಚರ್ಚೆ ಮಾಡ್ತೀನಿ. ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಮೇಲ್ನವರು ಮಾಡಿದ್ದಾರೆ, ರಾಜ್ಯದವರು ಮಾಡಿದ್ದಾರೆ. ಆ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತೀನಿ ರೀ? ನೀವು ನಮ್ಮ ಕುಟುಂಬದವ್ರ ಸದಸ್ಯರೊಬ್ಬರೇ, ನೀವು ಬೇರೆ ಏನು BJPನ ಅಧಿಕಾರಕ್ಕೆ ತರಬೇಕು ಅಂತ ಹೇಳೋರು ನೀವು ಕೂಡ, ಅದ್ರಾಗೇನು ಅನುಮಾನ ಇಲ್ಲ. ಆದರೆ ನಂದು ನಿಮ್ಮದು ಎಲ್ಲ ಒಂದೇ ಉದ್ದೇಶ. ಆದರೆ ಒಂದಿಷ್ಟು ವ್ಯವಸ್ಥಿತವಾಗಿ ಹೋಗಬೇಕು. ಯಾಕಂತಂದರೆ ಸಾಮೂಹಿಕ ನಾಯಕತ್ವ ಅನೇಕ ವರ್ಷಗಳಿಂದ ನಡೆಸ್ಕೊಂಬಂದ್ವಿ. ಅನಂತಕುಮಾರ್ ಇವತ್ತು ನಮ್ಮ ಜೊತೆಗಿಲ್ಲ, ಸ್ವರ್ಗಸ್ಥರು ಆಗಿದ್ದಾರೆ. ಅನಂತಕುಮಾರು, ನಾನು, ಯಡಿಯೂರಪ್ಪನವರು, ರಾಮಚಂದ್ರಗೌಡರು, VS ಆಚಾರ್ಯರು ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷವನ್ನು ತೊಗೊಂಡೋಗ್ತಿದ್ವಿ. ಈಗೇನಾಗಿದೆ? ಅಪ್ಪ ಮಕ್ಕಳ ಕೈಯಲ್ಲಿದೆ, ಯಾರೂ ಇಲ್ಲ ಅನ್ನಲ್ಲ. ಸರಿ ಸರ್, ನೀವು ಚುನಾವಣೆ ನಿಂತಿದ್ದು ಅಂತ ಸಾವಿರಾರು ಫೋನ್ ಬರುತ್ತೆ ದಿನ. ಅದು ಧೈರ್ಯವಾಗಿ ಹೇಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೀರಿಲ್ಲ, ಇದೇ ಸಾಧನೆ. ಚರ್ಚೆ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ಚುನಾವಣೆ ನಿಂತಿದ್ದು. ಚರ್ಚೆ ಆಗುತ್ತೆ, ಶುದ್ಧೀಕರಣ ಆಗೇ ಆಗುತ್ತೆ. ನಾನೊಬ್ಬರೇ ಕಟ್ಟಿದ್ದಲ್ಲ ಪಾರ್ಟಿ. ಅನೇಕ ವರ್ಷಗಳಿಂದ ಹಿರಿಯರು ಒಂದು ರೀತಿ ತಪಸ್ಸು ಮಾಡಿ ಕಟ್ಟಿದ್ದಾರೆ. ಒಂದು ಕಾಲದಲ್ಲಿ ಗ್ರಾಮ ಪಂಚಾಯತಿ ಗೆಲ್ಲೋರು BJPಲಿ ಯಾರೂ ಇರಲಿಲ್ಲ. ಮುನ್ಸಿಪಲ್ ಸೀಟ್ ಗೆಲ್ಲ, ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಕಾರ್ಪೊರೇಷನ್ ಸೀಟ್ ಗೆದ್ದರೆ ನಾವು ಕರ್ನಾಟಕದಲ್ಲಿ ಪಟಾಕಿ ಬಿಡ್ತಿದ್ವಿ. ಆದರೆ ಸಂಘಟನೆ ಇತ್ತು, ಆನಂದವಾಗಿ ಕೆಲಸ ಮಾಡ್ತಿದ್ವಿ. ಇವಾಗ ಆನಂದ, ಅಧಿಕಾರ ಇರ್ಬೋದು, ಅದು ಆನಂದ ಇಲ್ಲ. ಆನಂದ ಆಗಬೇಕು ಅನ್ನೋದು ಉದ್ದೇಶದ ನಮ್ಮೆಲ್ಲರದ್ದು ಆಸೆ. 100%. ಇವತ್ತೇ ಆಗುತ್ತೋ, ನಾಳೆ ಆಗುತ್ತೋ, ನಾಡ್ದಾಗುತ್ತೋ ಗೊತ್ತಿಲ್ಲ. ನಾನು ಶುರು ಮಾಡಿದ್ದೀನಿ ಇದಕ್ಕೆ ಖಂಡಿತ. ಯಾಕಂದರೆ ನಾನು ಹೇಳಿದ್ನಲ್ಲ, ಒಬ್ಬರು ಇಬ್ಬರು ತಪಸ್ಸಲ್ಲ ಇದು, ಅವರೆಲ್ಲರೂ ತಪಸ್ಸಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಈ ಪಕ್ಷ ಶುದ್ಧೀಕರಣ ಆಗುತ್ತೆ. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನೇ ಅಧಿಕಾರಕ್ಕೆ ಬರೋದು. ಇನ್ಯಾವ ಪಾರ್ಟಿ ಬರೋದೆ ದೇಶದಲ್ಲಿ ಇವತ್ತು? ಯಾರಾದರೂ ಒಟ್ಟಾಗಿದ್ದಾರೆ ನೀವು ಕೇಳಿದ್ದೀರಾ? ಕಾಂಗ್ರೆಸ್ ಏನೋ ದಿವಾಳಿ ಎದ್ದೋಗಿದೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸು ಅಂತಂದ ತಕ್ಷಣ ಅಯ್ಯಪ್ಪ ಅನ್ಸಕ್ಕೆ ಹಂಗಿದೆ. ಹಿಂಗಿರ್ಬೇಕಾದ್ರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ರಾಜ್ಯದಲ್ಲೂ ಬರುತ್ತೆ, ದೇಶದಲ್ಲೂ ಬರುತ್ತೆ, ಅನುಮಾನ ಇಲ್ಲ. ಇಟ್ ಟೇಕ್ಸ್ ಟೈಮ್. ಸರಿ, ಸಂಘ ಮತ್ತು BJP ಯಾರು ಹೇಳಿ ತಿಕ್ಕಾಟ ಅಂತ? ಅಂದರೆ ಇವರು ಒಂದು ಸ್ಟೇಟ್ಮೆಂಟ್ ಕೊಡೋದು, ಅವರು ಒಂದು ಯಾರು ಸ್ಟೇಟ್ಮೆಂಟ್ ಕೊಟ್ಟರೆ ತಿಕ್ಕಾಟ ಏನು? ನಿಮ್ಮ ಮದುವೆ ಆಗಿದ್ದಿರ್ತಾನೆ, ಮನೆ ಹೋಗ್ತಿದ್ದಂಗೆ ನಿಮ್ಮ ಹೆಂಡತಿ ಅನೇಕ ಪ್ರಶ್ನೆ ಕೇಳಲ್ಲೇನು? ನೀವು ಗಂಡ ಹೆಂಡತಿ ತಿಕ್ಕಾಟ ಅಂತ ಒಪ್ಕೋತೀರಾ? ನಾನಂತೂ ಒಪ್ಕೊಳಲ್ಲ. ನೀವು ಚೆನ್ನಾಗಿದ್ದೀರಿ ಅಂತ ಸಂತೋಷ ನನಗೆ. BJP ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕೆಲಸ ಮಾಡ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ಮಾತೃ ಸಂಸ್ಥೆ. ಅವರು ಅನೇಕ ವಿಚಾರಗಳನ್ನ ಹಿಂಗೆ ಮಾಡಿ ಅಂತ ನಮ್ಮ ಡೈರೆಕ್ಷನ್ ಕೊಡ್ತಾರೆ. ಅದನ್ನು ಡೈರೆಕ್ಷನ್ ತೊಗೊಳೋದು ಬಿಡೋದು ನಮ್ಮದು. ಆ ದಿಕ್ಕಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ದರೆ ಕೂತು